ಇನ್ನೊಂದು ದೃಶ್ಯ ನೋಡ್ತಾ ಇದ್ದೀರಿ. ಈತ ಜಹಾಂಗೀರ್ ಖಾನ್, ಅಭಿಷೇಕ್ ಬ್ಯಾನರ್ಜಿಯ ಪರಮಾಪ್ತ. ಕೇಸಾಗಿದ್ವು ಈತನ ಮೇಲೆ. ಯಾವ ಏರಿಯಾದಲ್ಲಿ ವಿಪರೀತ ಉರಿದಾಡ್ತಿದ್ನು ಪೊಲೀಸರು ಕರ್ಕೊಂಬಂದು ಬರ್ಮುಡ ಮೇಲೆ ನಡೆಸ್ಕೊಂಡು ಹೋದ್ರಲ್ಲಿ. ವಿಪರೀತ ಉರಿದಾಡ್ತಿದ್ದ ಆಯ್ತ. ಇಂಥ ದೃಶ್ಯಗಳು ನಿಮಗೆ ಹುಡುಕಬೇಕು ಅಂತ ಹೊರಟ್ರೆ ನೂರಾರು ಸಿಕ್ಬಿಡ್ತಾವೇನೋ ಇಂಟರ್ನೆಟ್ನಲ್ಲಿ. ಇವತ್ತು ಯಾವುದೋ ಒಬ್ಬ ಮಾಜಿ ಎಮ್ ಎಲ್ ಎ ಹೆಂಡ್ತಿ ಹೊಡೆದ್ಬಿಟ್ಟಿದ್ದಾರೆ ಜನ. ಹಾಗೆಲ್ಲ ಮಾಡಬಾರ್ದು. ನಿನ್ನ ಗಂಡ ಭಾಳ ಹಾರಾಡ್ತಿದ್ದ ಅಂತ, ಎಮ್ ಎಲ್ ಎ ಆಗಿದ್ದಾಗ ಭಾಳ ಹಾರಾಡ್ತಿದ್ದ ನಿನ್ನ ಗಂಡ ಅಂತ. ಜಹಾಂಗೀರ್ ಫಾಲ್ಟಾ ಏರಿಯಾದಲ್ಲಿ, ಫಾಲ್ಟಾ ಅಂದರೆ ಯಾವುದು ಗೊತ್ತಾಯ್ತಲ್ಲ, ಈತ ಫಾಲ್ಟಾದ ಎಮ್ ಎಲ್ ಎ ಆಗಿದ್ದ ಜಹಾಂಗೀರು. ಈ ಎಲೆಕ್ಷನ್ ಟೈಮ್ನಲ್ಲಿ ಬಿ ಜೆ ಪಿಗೆ ಓಟ್ ಹಾಕಬಾರ್ದು ಅಂತ ಬಿ ಜೆ ಪಿ ಅಭ್ಯರ್ಥಿಯ ಮುಂದೆ ಬಟನ್ ಒತ್ತೋ ಜಾಗದಲ್ಲಿ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ರು ಕಾಣಿಸ್ತೇ ಇರೋ ಹಾಗೆ. ಕೊನೆಗೆ ಇಡೀ ಫಾಲ್ಟಾ ಕ್ಷೇತ್ರದ ಚುನಾವಣೆಯನ್ನೇ ರದ್ದು ಮಾಡಿ ರಿಸಲ್ಟ್ ಬಂದ ಮೇಲೆ ಇನ್ನೊಂದು ಎಲೆಕ್ಷನ್ನನ್ನು ಘೋಷಣೆ ಮಾಡೋದ್ರಲ್ಲಿ, ಆ ಎಲೆಕ್ಷನ್ನಲ್ಲಿ ಈ ಜಹಾಂಗೀರ್ ಹಿಂದೆ ಸರ್ಕೊಂಬಿಟ್ಟ. ನಾನು ನಿಲ್ಲೋದಿಲ್ಲ, ನಾನು ಇದನ್ನೇ ವಾಪಸ್ ತಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ದ. ನಿರೀಕ್ಷೆಯಂತೆ ಬಿ ಜೆ ಪಿ ದೊಡ್ಡ ಪ್ರಮಾಣದಲ್ಲಿ ಗೆಲ್ತಲ್ಲಿ. ಈತನ ಮೇಲೆ ಕೇಸ್ ಆಗಿದ್ದವು, ಪೊಲೀಸರು ಹುಡುಕ್ತಾ ಇದ್ದರು. ಇವತ್ತು ಅಭಿಷೇಕ್ ಬ್ಯಾನರ್ಜಿನೂ CID ಎದುರಿಗೆ ವಿಚಾರಣೆಗೆ ಬಂದರು. ಆ ಶಾಸಕರುಗಳ ಫೋರ್ಜರಿ ಸಹಿ ಮಾಡಿದ ಪ್ರಕರಣದಲ್ಲಿ ಕೋರ್ಟ್ ಹೇಳ್ತು 6 ತಾಸಿನೊಳಗೆ ವಿಚಾರಣೆಗೆ ಹೋಗಲಿಲ್ಲ ಅಂದರೆ ಬಂದು ಎಳ್ಕೊಂಡು ಹೋಗ್ತಾರಪ್ಪ ನಿನ್ನ ಅಂತ. ಬೇರೆ ದಾರಿ ಇರಲಿಲ್ಲ. ಮಮತಾ ಬ್ಯಾನರ್ಜಿ ತಮ್ಮನ ಮಗ ಅಭಿಷೇಕ್ ಬ್ಯಾನರ್ಜಿ MLAಗಳ ಸಹಿ ನಕಲಿ ಮಾಡಿದ, ಫೋರ್ಜರಿ ಮಾಡಿದ ಪ್ರಕರಣದಲ್ಲಿ CID ಎದುರು ವಿಚಾರಣೆಗೆ ಹಾಜರು. ಹೈಕೋರ್ಟ್ ಆದೇಶ ಕೊಡ್ತು, ಕಲ್ಕತ್ತಾ ಹೈಕೋರ್ಟ್. ಮಹಾರಾಷ್ಟ್ರದ ಹೇಳ್ತಾ ಇದ್ವಿ ನಾವು. ಶಿವಸೇನೆ ಉದ್ಧವ್ ಠಾಕ್ರೆ ಬಣದ 9 MP ಗಳ ಪೈಕಿ 7 ಜನ ಏಕನಾಥ್ ಶಿಂದೆ ಜೊತೆಗೆ ಟಚ್ಚಲ್ಲಿದ್ದಾರಂತೆ. ಅವರು NDAಗೆ ಬೆಂಬಲ ಘೋಷಿಸಿಬಿಡಬಹುದು ಅಂತ. ಅಲ್ಲಿ NCPಲಿ ಮತ್ತೊಂದು ಸುದ್ದಿ ಇತ್ತು. NCP ನಮ್ಮ ಶರದ್ ಪವಾರರ ಪಕ್ಷ. ಅಜಿತ್ ಪವಾರ್ ಅಲ್ಲಿ 2/3 MLAಗಳನ್ನು ಕರ್ಕೊಂಡೋಗಿ BJP ಸರ್ಕಾರ ಸೇರ್ಕೊಂಡ್ರು. ಶರದ್ ಪವಾರ್ರಿಗೆ ಪಕ್ಷ ಉಳಿಸ್ಕೊಳ್ಳೋದು ಕಷ್ಟ ಅನ್ನೋಂಗಾಯಿತು. ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ಮೃತಪಟ್ಟರು. ಅವರ ಪತ್ನಿ ಚುನಾವಣೆ ಗೆದ್ದಿದ್ದಾರೆ. ಅವರು BJP ಜೊತೆಗೆ ಮುಂದುವರಿತಾ ಇದ್ದಾರೆ. ಉಪಮುಖ್ಯಮಂತ್ರಿ ಆಗಿದ್ದಾರೆ. ಮಿನಿಸ್ಟರ್ ಆಗಿದ್ದಾರೆ. ಚರ್ಚೆ ಏನಿತ್ತು ಅಂದರೆ, ಅಜಿತ್ ಪವಾರ್ರ ಬಣ ಏನಿತ್ತಲ್ಲ NCPದು, ಅಲ್ಲಿಗೆ ಶರದ್ ಪವಾರ್ರ ಬಣವೂ ಬಂದು ಸೇರಿಕೊಂಡು ಬಿಡುತ್ತೆ. ಶರದ್ ಪವಾರ್ ಪುತ್ರಿ ಸುಪ್ರಿಯಾ ಸುಳೆ ಕೇಂದ್ರ ಸಚಿವರಾಗ್ತಾರೆ ಅಂತ. ಈಗ ನೋಡಿದ್ರೆ ಸುಪ್ರಿಯಾ ಸುಳೆ ಅವರು ಕಾಂಗ್ರೆಸ್ ಜೊತೆ ಮರ್ಜ್ ಆಗಬಹುದು ಅನ್ನುವ ಸಂಶಯ ಬರುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದರೆ ಮಮತಾ ಬ್ಯಾನರ್ಜಿ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ತೀವಿ ನಾವು ಅನ್ನೋ ಥರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.